ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿಯ ರೆಬೆಲ್ಸ್ ಟೀಮ್ ಈಗ ಮತ್ತೆ ಆಕ್ಟಿವ್ ಆಗ್ತಾ ಇದೆ, ಬಹಳ ಆಕ್ಟಿವ್ ಆಗ್ತಾ ಇದೆ. ವಕ್ಫ್ ಹಾಗೆ ವಾಲ್ಮೀಕಿ ಹಗರಣದ ಹೋರಾಟದ ಬಳಿಕ ಮತ್ತೊಂದು ಅಭಿಯಾನಕ್ಕೆ ಈ ರೆಬೆಲ್ಸ್ ಟೀಮ್ ಮುಂದಾಗ್ತಾ ಇದೆ. ಈ ಮುಖೇನವಾಗಿ ಬಿಜೆಪಿಯ ವಿಜಯೇಂದ್ರ ಬಣಕ್ಕೆ ಮುಜುಗುರ ಉಂಟು ಮಾಡಿ ಸರ್ಕಾರಕ್ಕೆ ಮತ್ತೊಂದು ಕೌಂಟರ್ ಕೊಡೋದು, ಜೊತೆಗೆ ಬಿಜೆಪಿಯ ಕೇಂದ್ರ ನಾಯಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ರೆಬೆಲ್ಸ್ ಟೀಮ್ ಸಜ್ಜಾಗಿದೆ, ಅಂದ್ರೆ ಅವ್ರ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ. ವಕ್ಫ್ ಭೂಮಿ ವಿವಾದದ ವಿರುದ್ಧ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಮತ್ತೊಂದು ಅತಿದೊಡ್ಡ ಅಭಿಯಾನಕ್ಕೆ ಮುಂದಾಗಿದೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ವಿಜಯೇಂದ್ರ ಮನಸ್ಸು ಮಾಡ್ತಿಲ್ಲ ಅಂತ ಆರೋಪ ಮಾಡಿದ್ದ ಬಿಜೆಪಿ ರೆಬೆಲ್ಸ್ ಟೀಮ್ ಕಲಬುರಗಿ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತ್ತು. ಇದೀಗ ಮತ್ತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೆಡ್ಡು ಹೊಡೆದಿರುವ ರೆಬೆಲ್ಸ್ ಮತ್ತೊಂದು ಅತಿದೊಡ್ಡ ಅಭಿಯಾನ ಆರಂಭಿಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ಸ್ ಸಮರ. ಮಹದೇವಪುರದಲ್ಲಿ ಬೃಹತ್ ಕಾರ್ಯಕ್ರಮ, ಶಕ್ತಿ ಪ್ರದರ್ಶನ. ಬಿಜೆಪಿ ರೆಬೆಲ್ಸ್ ಶಾಸಕರ ತಂಡ ಮತ್ತೆ ಬೀದಿಗಿಳಿದಿದೆ. ಈ ಬಾರಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ತಮ್ಮದೇ ಹೋರಾಟ ಶುರು ಮಾಡಿದೆ. ಇಂದು ಮಹದೇವಪುರ ಬಿಜೆಪಿ ಮಂಡಲದ ವತಿಯಿಂದ ಅಕ್ರಮ ವಲಸಿಗರ ಸರ್ವೆ ಮಾಡಲಾಯಿತು. ಶಾಸಕರಾದ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ ಭಾಗಿಯಾಗಿದ್ದರು. ಇದೇ ವೇಳೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ನಡೆಸಲಾದ ಸರ್ವೆಯ ಮಾಹಿತಿಯನ್ನ ನಾಯಕರು ಹಂಚಿಕೊಂಡರು. ಒಟ್ಟು 5 ತಂಡದಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಸರ್ವೆ ಮಾಡಲಾಗಿತ್ತು. ಏಜೆಂಟ್ ಮೂಲಕ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿರುವುದು ಪತ್ತೆಯಾಗಿದೆ. ನಕಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿದ್ದು ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿ ಬಳಸಿ ವಲಸಿಗರು ಉಳಿದುಕೊಂಡಿದ್ದಾರೆ. ಕೆಲವರು ಕೋಲ್ಕತಾ ಆಧಾರ್ ಕಾರ್ಡ್ ಪಡೆದು ವಾಸ್ತವ್ಯ ಮಾಡುತ್ತಿದ್ರೆ, ಇನ್ನು ಕೇರಳದ ವೋಟರ್ ಐಡಿ ಪಡೆದು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ ಇರೋದು ಪತ್ತೆಯಾಗಿದೆ. ಅಲ್ಲದೆ ಬಾಂಗ್ಲಾಗೆ ಕರೆ ಮಾಡಿರೋದು ಹಾಗೂ ಹಣ ಕಳಿಸಿರುವ ದಾಖಲೆಗಳು ಸಹ ಪತ್ತೆಯಾಗಿವೆ. ಬಾರ್ಡರ್ ಕ್ರಾಸ್ ಮಾಡಿ ವಲಸಿಗರನ್ನ ಕಳಿಸುವ ಏಜೆಂಟ್ಗಳು ಹಾಗೂ ಅಧಿಕಾರಿಗಳು ಸಹಾಯ ಮಾಡ್ತಾರೆ ಎಂದು ವಲಸಿಗರು ಮಾಹಿತಿ ನೀಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದಾರಲ್ಲ, ಇವರೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಗತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ವಾರ್ ರೂಮ್ ಶುರು ಮಾಡಿದ್ವಿ 3 ತಿಂಗಳ ಹಿಂದೆ. ಆ ವಾರ್ ರೂಮ್ಗೆ 3,500ಕ್ಕಿಂತ ಹೆಚ್ಚು ಕರೆಗಳು ಬಂದಿದೆ. ಭಯೋತ್ಪಾದನೆ, ಜನೋತ್ಪಾದನೆಯೇ ಇವರ ಕೆಲಸ. ಮುಸ್ಲಿಮರ ಬಗ್ಗೆ ಪ್ರತಾಪ್ ಸಿಂಹ ವಿವಾದಾತ್ಮಕ ಮಾತು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಮಾತು ಆಡಿದ್ದಾರೆ. ಭಯೋತ್ಪಾದನೆ, ಜನೋತ್ಪಾದನೆ ಇವರ ಕೆಲಸ ಅಂದಿದ್ದಾರೆ. ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ, ಇನ್ನು ಪಕ್ಕದಲ್ಲಿರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಪುರುಷಾರ್ಥಿಲ್ದಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬರನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವ್ರು 22 ಜನ ಮಹಿಳೆಯರು ನಮ್ಮ ದೇಶದವರ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದಾವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ 1 ಮಕ್ಕಳು ಆಗುವಷ್ಟರಲ್ಲಿ ಸೊಂಟನೆ ಜಾರಿ ಹೋಗುತ್ತೆ. ಪಕ್ಷದ ಶಿಸ್ತು ಮೀರುವವರ ವಿರುದ್ಧ ಕ್ರಮ ಎಂದ ಪ್ರಹ್ಲಾದ್ ಜೋಶಿ. ಪಕ್ಷೇತರವಾಗಿ ಗೆದ್ದು ಬರುವ ತಾಕತ್ತಿದೆ ಎಂದು ಯತ್ನಾಳ್ ಗುಟುರು. ಇದೇ ವೇಳೆ ಪಕ್ಷದ ಶಿಸ್ತು ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾರ್ನಿಂಗ್ ಮಾಡಿದ್ದಾರೆ. ಈತ ನನ್ನನ್ನು ಪಕ್ಷ ಎಷ್ಟು ಸಲ ಹೊರ ಹಾಕಿದ್ರೂ ಏನೂ ಆಗುವುದಿಲ್ಲ, ಪಕ್ಷೇತರವಾಗಿ ನಿಂತು ಗೆದ್ದು ಬರುತ್ತೇನೆ, ಆ ತಾಕತ್ತು ನನಗೆ ಇದೆ ಅಂತ ಯತ್ನಾಳ್ ಸವಾಲು ಹಾಕಿದ್ದಾರೆ. ಯಾವುದಾದ್ರೂ ದೂರು ದುಮ್ಮಾನಗಳಿದ್ರೆ ಅದರ ಬಗ್ಗೆ ಸಂಬಂಧಿಸಿದವ್ರಿಗೆ ಕರೆದು ಮಾತನಾಡೋ ಪ್ರಕ್ರಿಯೆ ಪಕ್ಷದ ಪ್ರಮುಖರು ಎಲ್ಲರೂ ಮಾಡ್ತಾರೆ. ನಾನು ಕೆಲವ್ರಿಗೆ ಕರೆದು ಮಾತನಾಡಿದ್ದೇನೆ. ಅದು ಪಕ್ಷದ ಆಂತರಿಕ ವಿಷಯ, ಆಂತರಿಕವಾಗಿ ನಾವು ಟ್ಯಾಕಲ್ ಮಾಡಿದ್ದೇವೆ. ಯಾರು ಪಕ್ಷದ ಶಿಸ್ತನ್ನು ಮೀರ್ತಾರೆ ಅವ್ರ ಮೇಲೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ನಾವು ಬಾಯಿ ಮಾಡ್ತೀವಿ ಅಂತೇಳಿ ಜನ ನಮ್ಮ ಹಿಂದಿದ್ದಾರೆ. ಹಿಂಗಾಗಿ ನಮ್ಗೇನು ಪಕ್ಷ ಗಿಕ್ಷ ಎಷ್ಟು ಸಲ ಹೊರಗೆ ಹಾಕ್ತಾರೆ, ನಾವು ಭಾಳ ಪಕ್ಷದಲ್ಲಿ ತಾಕತ್ತ ಇದ್ದಿದ್ದ. ಸರ್ಕಾರದ ವಿರುದ್ಧ ಮತ್ತೊಂದು ಸಮರ ಸಾರಿರುವ ರೆಬೆಲ್ಸ್ ಟೀಮ್ ಅಕ್ರಮ ಬಾಂಗ್ಲಾ ವಲಸಿಗರ ವರದಿ ತಯಾರಿಸಿ
ಕೇಂದ್ರಕ್ಕೆ ಸಲ್ಲಿಕೆ ಮಾಡಲಿದೆ. ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಡದ ಕೆಲಸ ತಾವು ಮಾಡಿದ್ದೇವೆ ಎಂಬ ಸಂದೇಶವನ್ನ ಹೈಕಮಾಂಡ್ ಮಟ್ಟದಲ್ಲಿ ರವಾನಿಸಲು ರೆಬೆಲ್ಸ್ ಟೀಮ್ ಮುಂದಾಗಿದೆ. ಅನಿಲ್ ಕಲ್ಕೆರೆ, ಟಿವಿ9, ಬೆಂಗಳೂರು.